ನೋಡಿ ಮಾಮ್, ಏನು ನಡೆದ್ರು ಯಾರಿಂದ ಆದರೂ ನೈನಿ ಮಾತ್ರ ನನಗೇನು ಆಗಬಾರ್ದು ಅಂತ ತುಂಬ ಕಷ್ಟಪಟ್ಟಿದ್ದಾಳೆ. ನನಗೆ ಅವಳ ಪ್ರೀತಿ ಕಾಣಿಸ್ತಿದೆ. ಅವಳ ಪ್ರೀತಿಗೋಸ್ಕರ ಇಡೀ ಆಸ್ತಿನ ಬಿಟ್ಬಿಡು ಅಂದರು ನಾನು ಬಿಟ್ಬಿಡ್ತೀನಿ. ಸರಿ ವಿಶಾಲ್, ನಿನ್ನ ಹೆಂಡತಿ ಆಗಿರೋದಕ್ಕೆ ಅವಳು ಏನ್ ಮಾಡಿದ್ರು ನಿಂಗೆ ಸರಿ ಅನ್ಸುತ್ತೆ. ಅವಳಿಗೋಸ್ಕರ ಆಸ್ತಿ ಕೂಡ ಬಿಟ್ಟು ಹೋಗೋಕ್ಕೂ ರೆಡಿ ಇದೆಯಾ. ಆದ್ರೆ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ಗಳ ಗತಿ ಏನು? ಅವ್ರನ್ನ ಕೂಡ ಬೀದಿಗೆ ತಂದ್ಬಿಡ್ತೀಯಾ? ಹಾ ಕೇಳಕ್ಕ, ಹಾ ಕೇಳೋವರೆಗೂ ವಿಶಾಲಿಗೆ ಎಂಥ ದೊಡ್ಡ ಅನಾಹುತ ಆಗಿತ್ತು, ಎಂಥ ಸ್ಥಿತಿ ಬಂದಿತ್ತು ಅಂತ ಅರ್ಥ ಆಗಲ್ಲ. ಮಾವ, ನನಗೆ ಎಂಪ್ಲಾಯೀಸ್ನ ಚೆನ್ನಾಗಿ ನೋಡ್ಕೊಳ್ಳೋದು ಗೊತ್ತಿದೆ. ಹಾಗೆ ಮನೆಯವ್ರ ಮೇಲೆ ನಂಬಿಕೆ ಇಡೋದು ಚೆನ್ನಾಗಿ ಗೊತ್ತಿದೆ. ನನಗೆ ನೈನಿ ಮೇಲೆ ಅಪಾರವಾದ ನಂಬಿಕೆ ಇದೆ. ಅದಕ್ಕೆ ಅಷ್ಟು ದೊಡ್ಡ ಸ್ಥಾನನ ಒಪ್ಪಿಸಿ ಇಷ್ಟು ಜವಾಬ್ದಾರಿಗಳನ್ನ ಹೊರಿಸ್ತಿದ್ದೀನಿ. ಚೆನ್ನಾಗಿದೆ ವಿಶಾಲ್. ಮಕ್ಕಳು ಆಟದ ಸಾಮಾನಲ್ಲಿ ಮನೆ ಕಟ್ತಾರೆ ಅಂತ ಅವರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಬಿಟ್ಬಿಡ್ತೀಯಾ? ಆಗಲ್ವಲ್ಲ. ಪ್ರತಿಯೊಂದಕ್ಕೂ ಒಂದು ಅರ್ಹತೆ ಇರುತ್ತೆ. ನೈನಿಗೆ ಏನ್ ಅರ್ಹತೆ ಇದೆ ಅಂತ ಈ ತರ ಕೆಲಸನ ಹೇಳ್ತಾ ಇದೆಯಾ ಹೇಳು? ಅತ್ತೆ, ಅರ್ಹತೆ ಅನ್ನೋದು ಬರೀ ಬುಕ್ಸ್ಗಳನ್ನು ಓದೋದ್ರಿಂದ ಬರಲ್ಲ, ಮನಸ್ಸಲ್ಲಿರೋ ದೃಢ ಸಂಕಲ್ಪದಿಂದ ಬರುತ್ತೆ. ಏನಾದರೂ ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ. ನೈನಿಗೆ ಆ ಧೈರ್ಯ ಕೊಟ್ಟಿದ್ದು ನಾನು. ಅವಳು ಏನಾದರೂ ಮಾಡ್ತಾಳೆ ಅಂತ ನಾನು ನಿರೂಪಿಸ್ತೀನಿ. ಅಬ್ಬಬ್ಬಬ್ಬಬ್ಬಾ, ವಿಶಾಲ್ ಎಷ್ಟು ಒಳ್ಳೆ ಮಾತು ಹೇಳ್ದೆ ಗೊತ್ತಾ? ಎಲ್ರೂ ಜೊತೆಗಿರೋರ್ಗೆ ನಿನ್ ಕೆಲಾಗಲ್ಲ, ನಿನ್ ಕೆಲ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ನೀನ್ ಮಾತ್ರನೇ ನಿನ್ ಹೆಂಡತಿಗಿಷ್ಟು ಬೆಲೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ಯಾ. ಅದನ್ನ ಇವ್ರ ಕೈಲಿ ನೋಡಕ್ಕಾಗದೆ ಹೊಟ್ಟೆ ಕಿಚ್ಚು. ಇಲ್ಲಿ ಯಾರು ಅಷ್ಟು ಹೊಟ್ಟೆ ಕಿಚ್ಚು ಪಡ್ತಾ ಇಲ್ಲ. ವಿಶಾಲಿಗೆ ಏನಾಗುತ್ತೋ, ಕಂಪನಿಗೆ ಏನಾಗ್ಬಿಡುತ್ತೋ ಅಂತ ಭಯದಲ್ಲಿ ನಾವು ಹೇಳ್ತಿದ್ದೀವಿ. ಜೋಕ್ ತುಂಬಾ ಚೆನ್ನಾಗಿದೆ ಮುಳ್ಮೀನು. ವಿಶಾಲ್, ನಿನ್ನ ಮತ್ತೆ ನೈನಿ ಮಧ್ಯೆ ಎಷ್ಟು ಪ್ರೀತಿ ಇದೆ ಅದು ನಿಮ್ಮಿಬ್ಬರಿಗೂ ಗೊತ್ತಾಗ್ಬೇಕು ಅಂತ, ಹಾಗೆ ನಮಗೂ ಗೊತ್ತಾಗ್ಬೇಕು ಅನ್ನೋದು ಈ ಅಗ್ರಿಮೆಂಟ್ ಪೇಪರ್ಸ್ ಕಳ್ದೋಗಿರೋದ್ರಿಂದ ನನಗಂತೂ ಅರ್ಥ ಆಗಿದೆ. ಇವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ಅಲ್ವಾ ತಿಲೋತ್ತಮ ಅತ್ತೆ? ನಾನು ಇವರಿಬ್ಬರನ್ನ ಬೇರೆ ಮಾಡೋದಿಕ್ಕೆ ಟ್ರೈ ಮಾಡ್ತಿದ್ರೆ ದಿನೇ ದಿನೇ ಇವ್ರ ಮಧ್ಯೆ ಪ್ರೀತಿ ಜಾಸ್ತಿ ಆಗ್ತಿದೆ. ಅಷ್ಟಕ್ಕೂ ನಾನು ಮಾಡೋ ಪ್ಲ್ಯಾನ್ಗಳು ಇವರಿಬ್ಬರನ್ನ ಬೇರೆ ಮಾಡೋದಕ್ಕೋ ಅಥವಾ ಇನ್ನೂ ಹತ್ರ ಮಾಡೋದಕ್ಕೋ ನನಗೆ ಗೊತ್ತಾಗ್ತಾ ಇಲ್ಲ. ವಾಟ್ ಇಸ್ ದಿಸ್ ಜಾಸ್ಮಿನ್? ಏನಾಯ್ತು ಆಂಟಿ? ಏನಾಯ್ತು ಅಂತ ನಿಂಗೆ ಗೊತ್ತಿಲ್ವಾ? ಪ್ಲಾನ್ ಎಲ್ಲ ಹೋಮಕ್ಕೆ ನೀರು ಚೆಲ್ದಾಗಿದೆ. ಹೋಮನೋ ಗೀಮನೋ ನನಗೆ ಗೊತ್ತಿಲ್ಲ ಆಂಟಿ. ಪೇಪರ್ಸ್ ಕದಿಯಕ್ಕೆ ಹೇಳಿದ್ರಿ, ಅದನ್ನ ಕದ್ದೆ. ಜಾಸ್ಮಿನ್ ಅಮ್ಮ, ಪೇಪರ್ಸ್ ಏನೋ ಕದ್ದಿದ್ದೆ, ಮತ್ತೆ ಆ ನಯನಿಗೆ ಸಿಗೋ ಹಾಗೆ ಮಾಡಿದ್ಯಲ್ಲ. ಯಾವುದೋ ರೋಡಲ್ಲಿ ಬಿಸಾಕಿದ ಪೇಪರ್ ಯಾವುದೋ ಹುಡ್ಗಂಗೆ ಸಿಕ್ಕಿದ್ರೆ ಅಲ್ಲಿಂದ ನೈನಿ ತಗೊಂಡ್ ಬರ್ತಾಳೆ ಅಂತ ನನಗೇನು ಕನ್ಸು ಬಿದ್ದಿತ್ತಾ? ನೀನು ನಡೆಯೋದ್ರ ಬಗ್ಗೆ ಕನ್ಸ್ ಕಾಣೋ ಅವಶ್ಯಕತೆ ಇಲ್ಲ ಜಾಸ್ಮಿನ್. ಕನಿಷ್ಠ ಪಕ್ಷ ಕದ್ದಿದ ಪೇಪರ್ಸ್ನ ಹರಿದು ಬಿಸಾಕ್ಬೋದಿತ್ತಲ್ಲ. ಬಿಸಾಕಿದ ಪೇಪರ್ ಕೂಡ ಆ ನೈನಿ ತಗೊಂಡ್ ಬರ್ತಾಳೆ ಅಂತ ಯಾರು ಅನ್ಕೊಂಡಿದಾರ ಆಂಟಿ? ಇದೆಲ್ಲ ನೋಡ್ತಾ ಇದ್ರೆ ಇದೊಂದು ಮಿರಾಕಲ್ ತರ ಇದೆ. ಚೆನ್ನಾಗಿದೆ ಜಾಸ್ಮಿನ್ ಅಮ್ಮ, ಕೊಟ್ಟಿರೋ ಕೆಲಸನ ಮಾಡಕ್ಕಾಗ್ದೆ ಮಿರಾಕಲ್ ಅಂತ ಹೇಳಿ ಓಡ್ ಹೋಗ್ತಿದ್ಯಲ್ಲ. ನೀವು ಹೇಳಿದ ಕೆಲಸ ನಾನು ಸರಿಯಾಗೇ ಮಾಡಿದ್ದೀನಿ.
ನೈನಿ ತಲೆ ಉಪಯೋಗಿಸಿ ಅದನ್ನ ಹುಡ್ಕೊಂಡು ತಗೊಂಡ್ ಬಂದಿದ್ದಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನು ಮಾಡಬೇಡ. ಇನ್ಮೇಲೆ ಏನೇ ಮಾಡೋದಿದ್ರು ನಾನೇ ಮಾಡ್ತೀನಿ. ಏನ್ ಮಾಡ್ತೀಯಕ್ಕ? ಆ ನೈನಿನ ಎದುರು ಹಾಕೋಬೇಕು ಅಂದ್ರೆ ಇದಕ್ಕಿಂತ ದೊಡ್ಡ ಪ್ಲಾನೇ ಮಾಡಬೇಕು. ಆ ಕೆಲಸ ನನಗ್ ಬಿಡಿ ಆಂಟಿ, ನಾನ್ ನೋಡ್ಕೋತೀನಿ. ಇಲ್ಲಿವರೆಗೂ ನಿನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿನ್ ಪ್ಲಾನ್ಸ್ ಎಲ್ಲ ಈ ಥರ ಫೇಲ್ ಆಗ್ತಿದೆ. ನಾನ್ ಮಾಡೋ ಪ್ಲಾನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ನೋಡು. ಹಲೋ, ನಾನು ತಿಲೋತ್ತಮ ಮಾತಾಡ್ತಿರೋದು. ಹಾಂ ಹೇಳಿ ಮೇಡಮ್. ಏನಿವಾಗ ಫೋನ್ ಮಾಡಿದ್ದು? ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ, ಅದಕ್ಕೆ ಫೋನ್ ಮಾಡಿದ್ದೀನಿ. ಹೇಳಿ ಮೇಡಮ್, ಏನು ವಿಷಯ? ನೈನಿಗೆ ಅವಮಾನ ಆಗಬೇಕು. ಅವಳನ್ನ ಆಫೀಸಿಂದ ಹೊರಗೆ ಹಾಕಬೇಕು. ಚೇರ್ಮನ್ ಸೀಟಿಂದ ಅವಳನ್ನ ಕೆಳಗಿಳಿಸ್ಬೇಕು. ಮೇಡಮ್, ಈಸ್ ಇಟ್ ಪಾಸಿಬಲ್? ಯಾಕೆ ಸಾಧ್ಯ ಆಗಲ್ಲ? ನೈನಿ ಮೇಡಮ್ ಅವ್ರಿಗೆ ನಿಮ್ಮ ಮಗ ವಿಶಾಲ್ ಅವ್ರ ಸಪೋರ್ಟು ತುಂಬ ಇದೆ. ಹಾಗಿರುವಾಗ ನೈನಿ ಅವ್ರನ್ನ ಚೇರ್ಮನ್ ಪೋಸ್ಟಿಂದ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೂ ಕೂಡ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಾನು ಹೇಳ್ದಾಗ ಮಾಡಿ ಸಾಕು. ಏನು ಮಾಡಬೇಕು ಮೇಡಮ್? ಮೇಡಮ್, ಪ್ಲ್ಯಾನ್ ಪರ್ಫೆಕ್ಟ್ ಆಗಿದೆ, ಪಕ್ಕಾ ವರ್ಕ್ ಆಗುತ್ತೆ. ಮೇಡಮ್, ನೀವೇನಾದರೂ ಪಾಲಿಟಿಕ್ಸಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ನೀವೇ CM ಆಗ್ತಿದ್ರಿ. ನೈನಿ ಮೇಡಮ್ ತುಂಬ ಒಳ್ಳೆಯವರು, ಚೇರ್ಮನ್ ಪೋಸ್ಟ್ಗೆ ಅರ್ಹರು ಅಂತ ವಿಶಾಲ್ ಅವರು ನೈನಿ ಅವ್ರನ್ನ ಚೇರ್ಮನ್ ಆಗಿ ಮಾಡಿದರು. ಆದರೆ ಅದೇ ವಿಶಾಲ್ ಸರ್ ಈಗ ನೈನಿ ಮೇಡಮ್ನ ಆ ಪದವಿಗೆ ಅನರ್ಹರು ಅಂತ ಅವ್ರನ್ನ ಅವಮಾನ ಮಾಡಿ ಆ ಪೋಸ್ಟಿಂದ ನೈನಿ ಅವ್ರನ್ನ ತೆಗಿಯೋ ಐಡಿಯಾ ಕೊಟ್ರಿ. ಹೊಗಳೋದು ನಿಲ್ಲಿಸಿ ಕೆಲಸ ಮಾಡಿ. ಸರಿ ಮೇಡಮ್. ಅಯ್ಯೋ ಅಕ್ಕ, ನಿನ್ನ ತಲೆಯಲ್ಲಿ ಇನ್ನೂ ಎಷ್ಟು ಪ್ಲಾನ್ ಇದೆಯೋ ನೋಡ್ತಿದ್ರೆ ನನಗೆ ಹೊಟ್ಟೆ ಉರಿತಿದೆ. ನೋಡಿದ್ಯಾ ಜಾಸ್ಮಿನ್, ಪ್ಲಾನ್ ಅಂದ್ರೆ ಹೀಗಿರ್ಬೇಕು. ನಾವು ಕೊಡೋ ಏಟ್ಗೆ ನಮ್ಮೆದುರಿಗಿರೋರು ತಲೆ ಸುತ್ತು ಬೀಳ್ಬೇಕು. ಅರ್ಥ ಆಯ್ತಾ? ಮೊದಲು ಆಫೀಸಲ್ಲಿ ನೈನಿ ಪವರ್ ಕಟ್ ಮಾಡೋಣ, ಆಮೇಲೆ ಮನೇಲಿ ವಿಚಾರಿಸ್ಕೊಳ್ಳೋಣ. ಅಂಡರ್ಸ್ಟ್ಯಾಂಡ್? ದಿನದಲ್ಲಿ ಪ್ರೀತಿಲಿ ಬೀಳ್ಸ್ಕೊಳ್ಳೋದು ಹೇಗೆ? ಅಮ್ಮ, 30 ದಿನ ಇದನ್ನ ಓದ್ಕೊಂಡು ಕುತ್ಕೊಂಡ್ರೆ ಚಿಕ್ಕ ಯಜಮಾನ್ರನ್ನ ಹೇಗ್ ಪ್ರೀತಿಯಲ್ಲಿ ಬೀಳಿಸ್ಕೊಳ್ಳೋದು? 30 ದಿನ ಓದೋದನ್ನ ಒಂದ್ ದಿನದಲ್ಲಿ ಮುಗಿಸ್ಬೇಕು. ಈಗ ಚಿಕ್ಕ ಯಜಮಾನ್ರನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಳ್ಳೋ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ಬೇಕು. ಅವ್ರು ಯಾರೋ ನನ್ಗೋಸ್ಕರನೇ ಈ ಪುಸ್ತಕ ಬರ್ದಿದ್ದಾರೆ ಅನ್ಸುತ್ತೆ. ಅಬ್ಬಾ, ಇದ್ರಲ್ಲಿ ಬರ್ದಿರೋ ಪಾಯಿಂಟ್ಸ್ನೆಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ಚಿಕ್ಕ ಯಜಮಾನ್ರನ್ನ ಈಸಿಯಾಗಿ ಪ್ರೀತಿಯಲ್ಲಿ ಬೀಳಿಸ್ಕೋಬಹುದು. ಇದೆಲ್ಲ ಗೊತ್ತಿಲ್ಲದೆ ಸುಮ್ಮನೆ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದೆ. ಎಷ್ಟು ದಿನ ಆದ್ಮೇಲೆ ಸುಮನನ್ ಕೈಯಲ್ಲಿ ಪುಸ್ತಕ ನೋಡ್ತಿದ್ದೀನಿ. ಇವತ್ತೇನೋ ಸರಸ್ವತಿ ದೇವಿನೇ ಆಹ್ವಾನ ಮಾಡಿರ್ಬೇಕು. ತುಂಬಾ ಓದ್ತಿದ್ದಾಳೆ.
ಉದ್ಧಾರ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ನಂಗೆ. ಡಿಸ್ಟರ್ಬ್ ಮಾಡಬಾರ್ದು. ಏನು ಸುಮನ ಗ್ಯಾಪ್ ಕೊಡದೆ ಓದ್ತಾನೆ ಇದ್ದಾಳೆ ಅಂದ್ರೆ ದೊಡ್ಡ ಡಾಕ್ಟರೋ ಇಂಜಿನಿಯರೋ ಆಗ್ತಾಳೇನೋ. ಒಂದ್ಸಲ ನೋಡೇ ಬಿಡ್ತೀನಿ. ಸುಮನಾ, ನಿಂಗೆ ತಲೆ ಮೇಲೆ ಕಿರೀಟ, ಕೈಯಲ್ಲಿ ವೀಣೆ ಇಲ್ದೇ ಇರೋದ್ ಬಿಟ್ರೆ ನೋಡೋದಕ್ಕೆ ಸರಸ್ವತಿ ದೇವಿ ತರಾನೇ ಕಾಣಿಸ್ತಿದ್ಯಾ ನಂಗೆ. ಅದೇ ನಮ್ಮವ್ರೆ, ನಿಮ್ಗ್ಯಾಕೆ ಹಾಗನ್ಸ್ತು? ಟೈಮ್ ವೇಸ್ಟ್ ಮಾಡ್ದೆ ಅಷ್ಟೊಂದು ಓದ್ತಿದ್ಯಲ್ಲ. ಹೌದು, ಕಲೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ಯಾ ಇಲ್ಲ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ಯಾ? ಅಂದ್ರೆ ಅಮ್ಮವ್ರೆ, ಅದು ಒಂದ್ ಕೆಲ್ಸ ಮಾಡು ಸುಮನ, ಲಾಯರ್ ಆಗ್ಬಿಡು. ಕೋರ್ಟಲ್ಲಿ ಕಪ್ ಕೋಟ್ ಹಾಕೊಂಡು ಯೋರ್ ಆನರ್ ಅಂತ ಸಾರಿ ಅಂತ ವಾದಿಸ್ತಿದ್ರೆ ಅಬ್ಬಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸಿನಿಮಾದಲ್ಲೆಲ್ಲ ನೋಡಿದ್ಯಲ್ಲ, ನ್ಯಾಯದ ಧರ್ಮದ ಪ್ರತೀಕ ಆಗಿ ನಿಲ್ತೀನಿ ಅಂತ ದೊಡ್ಡ ದೊಡ್ಡ ಡೈಲಾಗ್ಸ್ ಎಲ್ಲ ಹೇಳ್ಬೋದು ಗೊತ್ತಾ. ಹೌದಮ್ಮವ್ರೆ, ನೀವ್ ಹೇಳಿದ್ದು ಕರೆಕ್ಟೇ. ಬೇಡ ಸುಮನ, ಲಾಯರ್ ಎಲ್ಲ ಬೇಡ, ಒಳ್ಳೆ IPS ಆಫೀಸರ್ ಆಗ್ಬಿಡು. ಯಾಕಮ್ಮವ್ರೆ? ಮೈ ಮೇಲೆ ಯೂನಿಫಾರ್ಮ್, ತಲೆ ಮೇಲೆ ಟೋಪಿ, ಕೈಯಲ್ಲಿ ಒಂದು ಲಾಠಿ, ಇದೆಲ್ಲ ಇದ್ರೆ ಅಬ್ಬಬ್ಬಬ್ಬಬ್ಬಬ್ಬ ಆ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ ಗೊತ್ತಾ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೀನು ನಡ್ಕೊಂಡ್ ಬರ್ತಾ ಇದ್ರೆ ಎಲ್ಲಾ ಕಳ್ಳರು ನಿಂತ ಜಾಗದಲ್ಲೇ ನಡ್ಕ ಹೋಗ್ತಾರೆ. ನಿಜವಾಗ್ಲೂ ಪೊಲೀಸ್ ಕೆಲಸ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲಿ ಆ ಪುಸ್ತಕ ಕೊಡು. ಕೊಡು. ಇದನ್ ಓದಿದ್ರೆ ಲಾಯರ್ ಡಾಕ್ಟರ್ ಎಲ್ಲ ಆಗ್ತೀಯ. ಲವರ್ ಓಕೆ ಲವರ್ ಆಗ್ತೀಯ ನೀನು. ನೀನ್ ಯಾವ್ದೋ ಆಫೀಸರ್ ಆಗ್ತೀಯ ಅಂತ ಅನ್ಕೊಂಡಿದ್ದೆ. ಪ್ರೇಮ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕ ಈ ಪುಸ್ತಕ ಓದ್ತಿರೋದು. ನೋಡು, ಈ ಪುಸ್ತಕನ ನೀನ್ ಓದೋದಲ್ಲ, ನೀನು ಯಾರನ್ನ ಪ್ರೀತಿಸ್ಬೇಕು ಅಂತ ಅನ್ಕೊಂಡಿದ್ಯಲ್ಲ ಅವನಿದನ್ನ ಓದಿದ್ರೆ ಚೆನ್ನಾಗಿರುತ್ತೆ. ಹೌದಾ ಅಮ್ಮವ್ರೆ? ನೀನೇ ಪ್ರೀತಿಸಿ, ನೀನೇ ಬುಕ್ನ ಓದಿ, ನೀನೇ ಪ್ರೀತಿ ಪರೀಕ್ಷೆ ಬರೆದ್ರೆ ಹೇಗೆ ಹೇಳು? ನಿನ್ನನ್ ಪ್ರೀತಿಸೋನು ಕೂಡ ಇದನ್ನ ಓದ್ಬೇಕು ಅಲ್ವಾ? ನಿಜಾನೇ ಅಮ್ಮವ್ರೆ. ಮೊದಲು ಆ ಕೆಲಸ ಮಾಡು. ಆಲ್ ದಿ ಬೆಸ್ಟ್. ಪ್ರೀತ್ಸೆ. ಹಾಸಿನಿ ಅಮ್ಮವ್ರು ಹೇಳಿದ್ದು ಕರೆಕ್ಟೇ. ಇವಾಗ ಈ ಪುಸ್ತಕನ ಚಿಕ್ಕ ಯಜಮಾನ್ರ ಕೈಲಿ ಹೇಗೆ ಓದಿಸೋದು? ನೈನಿಗೆ ಹತ್ರ ಆಗಬೇಕು ಅಂತ ನಾನು ಟ್ರೈ ಮಾಡ್ತಿದ್ರೆ ನೈನಿ ನಾಚಿಕೆನ ಅಡ್ಡ ಇಟ್ಕೊಂಡು ಇಬ್ಬರ ಮಧ್ಯೆ ಗೋಡೆ ಕಟ್ತಾ ಇದ್ದಾಳೆ. ಮೊದಲು ಅವಳು ನಾಚಿಕೆನ ದೂರ ಮಾಡೋವರೆಗೂ ಅವಳು ನನಗೆ ಹತ್ರ ಆಗೋದಿಲ್ಲ. ಮಾಡ್ತೀನಿ. ನಾಚಿಕೆನ ಅವಳ ತಲೆಯಿಂದ ಮಾಯ ಮಾಡಿ ಅವಳಿಗೆ ಹತ್ರ ಆಗ್ತೀನಿ ನಾನು. ಈ ಶರ್ಟ್ಗೆ ಒಂದು ಬಟನ್ ಇಲ್ಲ.
ಯಜಮಾನ್ರೆ ನೀವು ಬೇರೆ ಶರ್ಟ್ ಹಾಕೊಂಡು ಹೋಗಿ ನಾನು ಈ ಗುಂಡಿನ ಹೊಲ್ದಿಟ್ಟಿರ್ತೀನಿ. ಹಾ ಹಲೋ, ಬೇರೆ ಶರ್ಟ್ ಹಾಕೊಂಡು ಹೋಗೋ ಆಗಿದ್ದಿದ್ರೆ ನಾನು ನೀನನ್ನು ಯಾಕೆ ಕರಿತಿದ್ದೆ ಅಂತ. ಮತ್ತೇನ್ ಮಾಡ್ಲಿ ಯಜಮಾನ್ರೆ? ಇವತ್ತು ಈ ಶರ್ಟೇ ಹಾಕೊಂಡು ಹೋಗಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಈ ಶರ್ಟ್ ಬಿಚ್ಚಿ ಇನ್ನೊಂದು ಶರ್ಟ್ ಹಾಕೊಂಡು ಹೋಗೋಷ್ಟು ಟೈಮೂ ಇಲ್ಲ. ಏನು ಮಾಡ್ತೀಯೋ ನಿನ್ನಿಷ್ಟ. ಸರಿ ಯಜಮಾನ್ರೆ, 1 ನಿಮಿಷ ಇಲ್ಲೇ ಇರಿ, ನಾನು ಈಗಲೇ ಬಂದ್ಬಿಡ್ತೀನಿ. ಬೇಗ. ಎಸ್. ಈಗ ನೈನಿ ಬಂದಮೇಲೆ ಏನು ಮಾಡಬೇಕು? ಹಿಡ್ಕೊಂಡು ತಪ್ಕೊಂಡು ಚೆನ್ನಾಗಿ ಒಳ್ಳೆ ರೀತಿ ಹಾಡಾಡಬೇಕು. ಒಂದ್ ನಿಮಿಷ ಯಜಮಾನ್ರೆ, ಈಗಲೇ ಹೊಲಿತೀನಿ. ಬೇಗ. ಯಜಮಾನ್ರೆ, ನೀವು ನೋಟದಲ್ಲೇ ಹೀಗೆ ಸೂಜಿ ತರ ಚುಚ್ಚಿದ್ರೆ ಈ ಸೂಜಿಗೆ ನಾನು ದಾರ ಹೇಗೆ ಪೋಣಿಸ್ಲಿ? ಸರಿ, ನೋಡಲ್ಲ ಬಿಡು, ನಿನ್ನ ಕೆಲಸ ನೀನು ಮಾಡು. ಮಾತ್ ಕೇಳಲ್ಲ ಅಲ್ಲ? ಬನ್ನಿ. ಕೊಡಿ. ಅಲ್ಲಾಡ್ಬೇಡಿ ಯಜಮಾನ್ರೆ. ನೈನಿ, ನೈನಿ. ಏನ್ ಯಜಮಾನ್ರೆ? ಉಸಿರು, ನಿನ್ನ ಉಸಿರು ನನಗೆ ಸೋಗ್ತಿದ್ರೆ ಎಷ್ಟು ಹಾಯಿಗೆ ಅನ್ನಿಸ್ತಿದೆ ಗೊತ್ತಾ? ನಿಮ್ಮ ಉಸಿರು ಕೂಡ ನನಗೆ ತಾಗ್ತಿದೆ ಯಜಮಾನ್ರೆ. ಹೇಗನ್ನಿಸ್ತಿದೆ? ಬೆಚ್ಚಗಿದೆ. ಹಾ, ಆಮೇಲೆ ಹಾಯಾಗಿದೆ. ಹಾ, ಆಮೇಲೆ ಒಂಥರ ಚೆನ್ನಾಗಿದೆ. ವರ್ಕೌಟ್ ಆಗ್ತಾ ಇದೆ. ಅಮ್ಮ 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 ಅಮ್ಮ. ಏನಾಯ್ತು ಯಜಮಾನ್ರೆ? ಸೂಜಿ ಎದಕ್ಕೆ ಚುಚ್ಕೊಂಡ್ಬಿಡ್ತು ನೈನಿ. ನೋಡ್ಲಿಲ್ಲ ಯಜಮಾನ್ರೆ, ನನ್ನ ಕ್ಷಮಿಸ್ಬೇಡಿ. ಏ, ಹಾಗೇನು ಚುಚ್ಕೊಳ್ಳಿಲ್ಲ, ಏನೋ ತಮಾಷೆಗೆ ಹಾಗೆ ಹೇಳ್ದೆ. ಇಷ್ಟಕ್ಕೂ ಇಷ್ಟು ಚಿಕ್ಕ ವಿಷಯಕ್ಕೆ ಕಣ್ಣಲ್ಲಿ ನೀರಿಟ್ಕೋಬೇಕಾ? ನಿಮಗೆ ಸಣ್ಣ ಮುಳ್ಳು ಚುಚ್ಕೊಂಡ್ರು ನನ್ನಿಂದ ಸಹಿಸಕ್ಕಾಗಲ್ಲ ಯಜಮಾನ್ರೆ. ಇಷ್ಟು ಪ್ರೀತಿ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟ ನೈನಿ. ನಿನ್ನ ನೋಡ್ತಿದ್ರೆ, ನೀನು ನನ್ನ ಜೊತೆಲಿದ್ರೆ ನನಗಿನ್ನೇನು ಬೇಡ, ನಿನ್ನ ಜೊತೆಲಿದ್ರೆ ಮಾತ್ರ ಸಾಕು ಅನ್ಸತ್ತೆ. ಯಜಮಾನ್ರೆ, ನಿಮಗೆ ಆಫೀಸ್ಗೆ ಟೈಮ್ ಆಗ್ತಿದೆ ಅಲ್ವಾ? ಟೈಮ್ ಆಗ್ತದ, ಗೊತ್ತು ಬಿಡು. ನೀನು ರೆಡಿ ಆಗು. ನಾನೆಲ್ಲಿಗೆ ಯಜಮಾನ್ರೆ? ಆಫೀಸ್ಗೆ. ನಾನು ಯಾಕೆ? ಹಲೋ ಮೇಡಮ್, ನೀನು
ನಮ್ಮ ಕಂಪನಿಗೆ ಚೇರ್ಮನ್. ಅವಾಗವಾಗ ಆಫೀಸಿಗೆ ಬಂದು ಏನ್ ನಡೀತಿದೆ ಅಂತ ತಿಳ್ಕೋಬೇಕು. ನಾನಾ? ಬೇಡ ಯಜಮಾನ್ರೆ. ಸ್ಕೂಲ್ ಮಕ್ಕಳ ಥರ ಕತೆ ಹೊಡಿಬೇಡ, ಅರ್ಥ ಆಯ್ತಾ? ಈಗ ನೀನು ಬರ್ತಿದ್ಯಾ ಅಷ್ಟೇ. ಬರ್ಲೇಬೇಕಾ? ಬರಲೇಬೇಕು. ಸರಿ.